ರಾಮಾಪುರ ಎನ್ನುವ ಗ್ರಾಮದಲ್ಲಿ ಜಾನಕಿಯಮ್ಮ ಎನ್ನುವ ಮಹಿಳೆ ಇದ್ರು. ಅವರಿಗೆ ವೆಣ್ಣಿಲಾ, ಹಾಸಿನಿ ಎನ್ನುವ ಇಬ್ಬರು ಹೆಣ್ಣು ಮಕ್ಕಳಿದ್ರು. ಜಾನಕಿಯಮ್ಮ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ತುಂಬಾ ಪ್ರೀತಿಯಿಂದ ನೋಡ್ತಾ ಇದ್ರು. ಹೆಣ್ಣು ಮಕ್ಕಳು ಕೂಡ ತನ್ನ ತಾಯಿ ಜೊತೆ ತುಂಬಾ ಸಂತೋಷವಾಗಿ ಬೆಳಿತಾ ಇದ್ರು. ಹಾಸಿನಿಗೆ ಮಾತ್ರ ತನ್ನ ಅಕ್ಕಳಾದ ವೆಣ್ಣಿಲಾ ಅಂದ್ರೆ ಅಷ್ಟೊಂದು ಇಷ್ಟ ಇರಲಿಲ್ಲ. ಒಂದು ದಿನ ಜಾನಕಿಯಮ್ಮ ದೀಪಾವಳಿ ಹಬ್ಬದ ಪ್ರಯುಕ್ತ ಇಬ್ಬರು ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ತೆಗೆದುಕೊಂಡು ಬಂದ್ರು. ವೆಣ್ಣಿಲಾ, ಹಾಸಿನಿ, ಇಲ್ಲಿ ಬನ್ನಿ ಅಮ್ಮ, ನಿಮಗೋಸ್ಕರ ನಾನು ಹೊಸ ಬಟ್ಟೆನ ತಂದಿದ್ದೀನಿ. ಏನಮ್ಮ, ನಾವಿನ್ನು ಚಿಕ್ಕ ಮಕ್ಕಳು ಅಂತ ಆಲೋಚನೆ ಮಾಡಿದೀರಾ? ನಾವು ಬೆಳೆದಾಯ್ತು, ಇವಾಗ್ಲೂ ನಮಗೆ ಹಬ್ಬ ಅಂದಾಗ ನೀವು ಹೊಸ ಬಟ್ಟೆನ ತಂದು ಕೊಡ್ಬೇಕಮ್ಮ. ಹೌದು ಕಣಮ್ಮ, ನೀವು ನನ್ನ ಮಕ್ಳು ಅಂದಾಗ ನೀವು ಎಷ್ಟು ದೊಡ್ಡದಾಗಿ ಬೆಳೆದ್ರು ಒಂದು ತಾಯಿಗೆ ತನ್ನ ಮಗು ಅಂದ್ರೆ ಪುಟ್ಟ ಮಕ್ಕಳು ತಾನೇ. ಅಮ್ಮ, ಏನಮ್ಮ, ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಅಂತ ಹೇಳ್ತೀರಾ, ಆದ್ರೆ ಅಕ್ಕನಿಗೆ ಮಾತ್ರ ಒಳ್ಳೆ ಬಟ್ಟೆನ ತಂದು ಕೊಡ್ತೀರಾ, ನನಗೆ ಮಾತ್ರ ಬಟ್ಟೆ ಚೆನ್ನಾಗಿಯೇ ಇರೋದಿಲ್ಲ. ಏನಮ್ಮ ಇದು? ಏನಮ್ಮ ಹಾಗೆ ಹೇಳ್ತಾ ಇದೀಯಾ? ಬಟ್ಟೆ ಚೆನ್ನಾಗಿಲ್ವಾ? ಹೇಳ್ಬೇಕು ಅಂದ್ರೆ ಅಕ್ಕನಿಗಿಂತ ನಿನಗೇನೆ ಕಾಸ್ಟ್ಲಿ ಆದ ಬಟ್ಟೆ ತಂದಿದ್ದು. ಓ ಹೌದಮ್ಮ, ಹಾಗಾದ್ರೆ ನನಗೆ ಈ ಬಟ್ಟೆನೇ ಇಷ್ಟ ಆಗಿದ್ದು. ಸರಿ, ಈ ಬಟ್ಟೆನ ಹಾಕೋತೀನಿ. ಆ ಮಾತನ್ನು ಕೇಳಿ ಜಾನಕಿಯಮ್ಮನಿಗೆ ತುಂಬಾನೇ ಆಶ್ಚರ್ಯವಾಯಿತು. ಹೀಗೆ ಮರುದಿನ ಚೆನ್ನಾಗಿ ಅಡಿಗೆ ಮಾಡಿ ಇಬ್ಬರು ಹೆಣ್ಣು ಮಕ್ಕಳಿಗೆ ಬಡಿಸ್ತಾ ಇದ್ರು. ವೆಣ್ಣಿಲನಿಗೆ ತಾಯಿ ಮಾಡಿದ ಅಡಿಗೆ ತುಂಬಾನೇ ಇಷ್ಟ ಆಯಿತು. ಆದ್ರೆ ಹಾಸಿನಿಗೆ ಮಾತ್ರ ತಾಯಿಯ ಅಡಿಗೆ ಇಷ್ಟ ಆಗಲಿಲ್ಲ. ಏನಮ್ಮ, ಯಾವಾಗ ನೋಡಿದ್ರು ಅಕ್ಕನಿಗೆ ಇಷ್ಟವಾದ ಅಡಿಗೆನೇ ಮಾಡ್ತಾ ಇರ್ತೀಯ, ನನಗೆ ಇಷ್ಟವಾದ ಅಡಿಗೆನ ಮಾಡ್ಬೇಕು ಅನ್ಸಲ್ವಾ? ಏನಮ್ಮ, ನೀನು ಚಿಕನ್ನು, ಮಟನ್ನು, ಪಾಯ ಅಂತ ಕೇಳ್ತಾ ಇರ್ತೀಯ, ಅಷ್ಟೊಂದು ಹಣ ಖರ್ಚು ಮಾಡಿ ಮಾಡ್ಲಿಕ್ಕೆ ನನ್ ಜೊತೆ ಹಣ ಇಲ್ಲ, ಅದಕ್ಕೇನೆ ಈ ರೀತಿ ಅಡಿಗೆನ ಮಾಡಿಕೊಡ್ತಾ ಇದ್ದೀನಿ. ಅಮ್ಮ ಮಾಡಿದ ಎಲ್ಲ ಅಡಿಗೆನೂ ಚೆನ್ನಾಗಿದೆ, ಮಾಂಸಾಹಾರಕ್ಕಿಂತ ಸಸ್ಯಾಹಾರನೇ ತಿನ್ಬೇಕು. ನೋಡಕ್ಕ, ಸಾಕು ಸಾಕು, ಸ್ವಲ್ಪ ಬಾಯಿ ಮುಚ್ಕೊಂಡು ಊಟ ಮಾಡ್ತೀಯ? ಯಾವಾಗ ನೋಡಿದ್ರು ನಾನು ಅಮ್ಮನ ಜೊತೆ ಏನಾದ್ರೂ ಕೇಳಿದ್ರೆ ದೊಡ್ಡ ಮಗಳು ಅಂತ ಮುಂದೆ ಬಂದು ಎಲ್ಲದಕ್ಕೂ ನಿಂತ್ಕೋತೀಯ. ಇವಾಗ ಬಾಯಿ ಮುಚ್ಕೊಂಡು ಊಟ ಮಾಡು. ಇದೇ ಕಣೆ ನಿನ್ನೊಳಗಿರುವ ಸಮಸ್ಯೆ, ಯಾವಾಗ್ಲೂ ನಿನಗೆ ಇಷ್ಟವಾದ ರೀತಿನೇ ಇರ್ಬೇಕು ಅನ್ಕೋತೀಯೇ ಹೊರತು ಎಲ್ರಿಗೂ ಇಷ್ಟ ಆಗುವ ರೀತಿ ನೀನು ನಡ್ಕೋಬೇಕು ಅಂತ ಆಲೋಚನೆ ಮಾಡದೇ ಇಲ್ವಲ್ಲ. ಸಾಕು, ಮಾತಾಡೋದು ನಿಲ್ಸ್ತೀಯ ಅಕ್ಕ? ನೀನ್ ಯಾವಾಗ್ಲೂ ಹೀಗೇನೆ ನನಗೇನಾದ್ರೂ ಒಂದು ಅಮ್ಮನ ಬಳಿ ಹೇಳಿ ಕೊಡ್ತಾನೆ ಇರ್ತೀಯ. ಹಾಗೆ ಅಲ್ಲ ಕಣೆ, ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನೀನೇನು ಹೇಳ್ಬೇಡ, ಎಲ್ಲ ನನಗ್ ಗೊತ್ತು. ಹಾಗೆ ಅಂತ ಅಕ್ಕ ತಂಗಿಯರಿಬ್ಬರು ಬೊಬ್ಬೆ ಆಗ್ತಾ ಇದ್ದಾಗ ಜಾನಕಿಯಮ್ಮ ಅವರಿಬ್ಬರನ್ನು ನೋಡ್ತಾ ನಿಂತಿದ್ರು. ಸಾಕು, ಇಬ್ರು ಬಾಯಿ ಮುಚ್ತೀರಾ? ನಾನು ನೋಡ್ತಾ ಇದ್ದೀನಿ, ಇವತ್ತಲ್ಲ ನಾಳೆ ಅಕ್ಕ ತಂಗಿಯರು ಸರಿ ಆಗ್ತಾರೆ ಅಂತ. ಅದ್ರಲ್ಲೂ ಹಾಸಿನಿ, ನಿನಗೆ ಅಕ್ಕ ಅಂದ್ರೆ ಇಷ್ಟನೇ ಇಲ್ವಾ? ಅಕ್ಕ ಏನಾದ್ರೂ ಹೇಳಿದ್ರೆ ಅವಳಿಗೆ ಎದುರುತ್ರ ಕೊಡ್ತಾನೆ ಇದ್ದೀಯಾ? ನೀನ್ ಸ್ವಲ್ಪ ಬದ್ಲಾಗ್ಬೇಕಮ್ಮ. ಅಯ್ಯೋ ಅಮ್ಮ, ಹಾಗೆ ಅಲ್ಲಮ್ಮ, ದಯವಿಟ್ಟು ನನ್ ಮಾತಾಡೋದನ್ನ ಕೇಳಿ. ಯಾವತ್ತಾದ್ರೂ ನನ್ ಮಾತಿಗೆ ಕಿವಿ ಕೊಟ್ಟು ಕೇಳಿದೀರಾ ನೀವು? ಸಾಕು ಸಾಕು, ಬಾಯಿ ಮುಚ್ಕೊಂಡು ಊಟ ಮಾಡಿ. ನೀವಿಬ್ರು ಮದುವೆ ವಯಸ್ಸಿಗೆ ಬಂದಿದ್ದೀರಾ, ಆದ್ರೂ ಕೂಡ ಇನ್ನು ಚಿಕ್ಕ ಮಕ್ಕಳ ಹಾಗೆ ಜಗಳ ಮಾಡ್ಕೊಂಡೇ ಇದ್ದೀರಾ. ಮೊದ್ಲು ಒಂದು ಒಳ್ಳೆ ಹುಡುಗನ ನೋಡಿ ನಿಮ್ಮಿಬ್ರಿಗೂ ಮದ್ವೆ ಮಾಡ್ಬೇಕು, ಆವಾಗ್ಲೇ ನಿಮಗೆ ಜವಾಬ್ದಾರಿ ಅನ್ನೋದು ಬರೋದು. ಹಾಗೆ ಅಂತ ಹೇಳಿದ್ಲು. ಹೇಳಿ ಜಾನಕಿಯಮ್ಮ ಅಲ್ಲಿಂದ ಹೊರಟು ಹೋದ್ರು. ಈ ಕಡೆ ಅಕ್ಕ ತಂಗಿಯರಿಬ್ಬರು ಊಟವನ್ನು ಮಾಡದೆ ಕೋಪದಿಂದ ಒಬ್ಬರನ್ನೊಬ್ಬರು ನೋಡ್ತಾ ಕೂತಿದ್ರು. ಜಾನಕಿಯಮ್ಮ ಯಾವಾಗ್ಲೂ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಬಗ್ಗೆ ಆಲೋಚನೆ ಮಾಡ್ತಿದ್ರು. ಮರುದಿನ ಜಾನಕಿಯಮ್ಮ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಹೋಗುವಾಗ ವೆಣ್ಣಿಲಾ ತನ್ನ ತಾಯಿಯನ್ನು ನಿಲ್ಸಿದ್ಲು. ಅಮ್ಮ, ಏನಮ್ಮ, ಬಟ್ಟೆ ಎಲ್ಲ ತಗೊಂಡು ಎಲ್ಲಿಗೆ ಹೊರಟಿದ್ದೀರಾ? ಎಲ್ಲಿಗೆ ಅಂದ್ರೆ ನಾವು ಕೂಡ ನಿಮ್ ಜೊತೆ ಬರ್ತೀವಲ್ವಾ? ನಾನು ಒಂದು ಮುಖ್ಯವಾದ ವಿಷಯದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರುವ ತನಕ ನೀವಿಬ್ರು ಏನು ಆಲೋಚನೆ ಮಾಡದೆ, ಜಗಳವನ್ನು ಮಾಡದೆ ಸ್ವಲ್ಪ ಸಮಾಧಾನವಾಗಿರಿ. ಹಾಗೆ ಹೇಳಿ ಜಾನಕಿಯಮ್ಮ ಅಲ್ಲಿಂದ ಹೊರಟು ಹೋದ ನಂತರ ವೆಣ್ಣಿಲಾ ಅಡಿಗೆ ಮಾಡೋಣ ಅಂತ ಅಡಿಗೆ ಮನೆಗೆ ಬಂದ್ಲು. ಅಲ್ಲಿ ಬಂದು ನೋಡಿ ಅಡಿಗೆ ಮನೆಯನ್ನು ನೋಡಿ ಶಾಕ್ ಆದ್ಲು. ಅಲ್ಲಿ ಹಾಸಿನಿ ಅಡಿಗೆ ಮನೆಯನ್ನು 2 ಭಾಗವಾಗಿ ವಿಂಗಡಣೆ ಮಾಡಿ ಇಟ್ಟಿದ್ಲು. ಏನು, ನನ್ನ ನೋಡಿ ನಿನ್ಗೆ ಆಶ್ಚರ್ಯ ಆಗ್ತಾ ಇದೀಯಾ? ಇನ್ ಮುಂದೆ ನಿನ್ನ ಅಡಿಗೆನ ನೀನ್ ಮಾಡ್ಕೋ, ನನಗೆ ಬೇಕಾಗಿದ್ದ ಅಡಿಗೆನ ನಾನ್ ಮಾಡ್ಕೋತೀನಿ. ಅದಕ್ಕೋಸ್ಕರನೇ ಹೀಗೆ 2 ಮಾಡಿಟ್ಟಿದ್ದೀನಿ. ಏನೇ, ಅಡಿಗೆ ಮನೆನ 2 ಭಾಗವಾಗಿ ವಿಂಗಡಣೆ ಮಾಡಿ ಇಟ್ಟಿದೀಯಾ? ಇದ್ನ ಅಮ್ಮ ಮಾತ್ರ ನೋಡಿದ್ರೆ ಎಷ್ಟೊಂದು ದುಃಖ ಪಡ್ತಾರೆ ಗೊತ್ತಾ? ನಾನು ನಿನ್ನ ಅಕ್ಕ ಕಣೆ. ಈ ಮನೆಯಲ್ಲಿ ಅಮ್ಮ ಇಲ್ಲದಿರುವಾಗ ಏನ್ ಮಾಡ್ಬೇಕು ಅನ್ಕೊಂಡಿದೀಯೋ ಅದನ್ನ ಮೊದ್ಲು ನೀನು ನನ್ ಜೊತೆ ಹೇಳ್ಬೇಕಾಗಿತ್ತಲ್ವಾ? ಏನು, ಅಕ್ಕ ಅಂದ್ರೆ ನಿನಗೆ 2 ಕೊಂಬೆ ಇದೆಯಾ? ಇನ್ ಮುಂದೆ ನಿನ್ ವಿಚಾರಕ್ಕೆ ನಾನು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹಾಗೇನೆ ನನ್ ವಿಚಾರಕ್ಕೆ ನೀನು ಯಾವುದಕ್ಕೂ ಬರ್ಬೇಡ. ನಿನ್ ಕೆಲ್ಸನ ನೋಡ್ಕೋ. ತಂಗಿಯ ಮಾತನ್ನು ಕೇಳಿ ವೆಣ್ಣಿಲಾ ತುಂಬಾನೇ ದುಃಖಪಟ್ಲು. ಆನಂತರ
ಏನು ಮಾಡಲು ಸಾಧ್ಯವಿಲ್ಲ ಅಂತ ಅವರಿಬ್ಬರು ಬೇರೆ ಬೇರೆ ಅಡಿಗೆಯನ್ನು ಮಾಡ್ಕೊಳ್ತಾ ಇದ್ರು. ಹೀಗೆ ಚಳಿಕಾಲ ಆಗಿರುವುದರಿಂದ ಬಿಸಿ ಬಿಸಿಯಾಗಿ ಅಡಿಗೆಯನ್ನು ಮಾಡಿ ಊಟ ಮಾಡ್ತಾ ಇದ್ಲು ವೆಣ್ಣಿಲಾ. ಹಾಸಿನಿ ಮಾತ್ರ ಅವಳಿಗೆ ಇಷ್ಟವಾದ ನಾನ್ ವೆಜ್ ಅಡಿಗೆಯನ್ನು ಅತಿಯಾಗಿ ಮಾಡಿ ತಿಂತಾ ಇದ್ಲು. ಒಂದು ದಿನ ದೂರದ ಸಂಬಂಧಿಕರಾದ ರಂಗಯ್ಯ, ಕಾಂತಮ್ಮ ಮನೆಗೆ ಬಂದ್ರು. ಅಕ್ಕ ತಂಗಿರಿಬ್ಬರನ್ನು ನೋಡಿ, ಮಕ್ಳೇ, ನಿಮ್ನ ನೋಡ್ಲಿಕ್ಕೆ ಎಷ್ಟೊಂದು ಚೆನ್ನಾಗಿದ್ದೀರಾ, ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲೇ ನೋಡಿದ್ದು. ಸರಿ, ಹೌದು, ಅಮ್ಮ ಎಲ್ಲಿ? ಮನೆಯಲ್ಲಿ ಅಮ್ಮನೇ ಕಾಣ್ತಾ ಇಲ್ಲ, ಎಲ್ಲೋದ್ರು? ಅಮ್ಮ ಒಂದ್ ಸಣ್ಣ ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದಾರೆ. ಹೌದು, ನೀವ್ಯಾರು? ನಿಮ್ಮಿಬ್ರಿಗೂ ನಾನು ಅತ್ತೆ ಆಗ್ತೀನಿ. ಈ ಕಡೆ ಒಂದ್ ಕೆಲ್ಸದ ಮೇಲೆ ಬಂದೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡ್ಕೊಂಡು ಹೋಗಕ್ಕೆ ಬಂದ್ರ ಅಥವಾ ಹೊಟ್ಟೆ ತುಂಬಾ ತಿನ್ಲಿಕ್ಕೆ ಬಂದ್ರ? ಹೌದಮ್ಮ, ಹೌದು. ಹೆಣ್ಮಕ್ಳು ಅಂದ್ಮೇಲೆ ಸ್ವಲ್ಪ ಕೋಪ ಇರ್ಬೇಕು. ಆ ಕೋಪ ನಿನ್ ಮುಖದಲ್ಲಿ ತುಂಬಾನೇ ಇದೆ. ಅಮ್ಮ ಹಾಸಿನಿ, ನೀನು ಚಿಕ್ಕ ವಯಸ್ಸಲ್ಲಿ ಹೇಗೆ ಇದ್ದೀಯೋ ಹಾಗೇನೆ ಇವಾಗ್ಲೂ ಇದ್ದೀಯ. ಸರಿ, ನೀನು ಅಡಿಗೆ ಬಗ್ಗೆ ಮಾತಾಡದೆ ಅಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡೋಣ. ನಮಗೆ ಏನ್ ಬೇಕು ಅಂತಾನೆ ಹೇಳ್ತೀವಿ, ಇರು. ಏನೋ ಒಂದು ಮಾಡ್ಕೊಡ್ತೀನಿ. ನೀವು ಬಂದಿರದೆ ತಿನ್ಲಿಕ್ಕೆ ತಾನೇ? ಕಾಂತಮ್ಮ ಹಾಸಿನಿ ಮಾತಾಡ್ತಾ ಇರುವಾಗ ಕಾಂತಮ್ಮನಿಗೆ ಏನೋ ದುರ್ವಾಸನೆ ಬಂತು. ಆವಾಗ ಅವರು ಮುಖವನ್ನು ಒಂಥರ ಮಾಡ್ಕೊಂಡು, ಏನಮ್ಮ, ಇಲ್ಲಿ ಏನೋ ಒಂದು ಕೆಟ್ಟ ವಾಸನೆ ಬರ್ತಾ ಇದೆ. ಆ ವಾಸನೆ ಯಾವ ವಾಸನೆ ಅಂತಾನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಂಥರ ಸೀದೋಗಿ ಏನೋ ಒಂಥರ ಬರ್ತಾ ಇದೆ. ಏನ್ರಿ, ಬನ್ರಿ ಒಂದ್ಸಲ ಆ ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಣ. ಹೀಗೆ ಗಂಡ ಹೆಂಡತಿ ಇಬ್ಬರು ಮೊದಲು ಹಾಸಿನಿಯ ರೂಮಿಗೆ ಹೋದ್ರು. ಆ ವಾಸನೆಯನ್ನು ನೋಡಿ ಅವರಿಬ್ಬರು ಮೂಗನ್ನು ಮುಚ್ಚಿಕೊಂಡ್ರು. ಅಷ್ಟೊಂದು ಕೆಟ್ಟದಾಗಿತ್ತು ವಾಸನೆ. ದೇವ್ರೆ, ಏನಿದು ಇಷ್ಟೊಂದು ಕೆಟ್ಟ ದುರ್ವಾಸನೆ? ಏನೇ ಕಾಂತ, ಮೊದ್ಲು ಇಲ್ಲಿಂದ ಹೊರಟೋಗೋಣ ಬಾರೇ. ಹೌದು ರೀ, ನೀವ್ ಹೇಳಿದ್ದು ನಿಜಾನೇ. ನನಗಂತೂ ವಾಂತಿ ಬರ್ತಾ ಇದೆ. ಈ ರೂಮಿಂದ ಏನೋ ಮಾಂಸ ಕೊಳೆತ ವಾಸನೆ ಬರ್ತಾ ಇದೆ. ಅಮ್ಮ ಹಾಸಿನಿ, ಏನಮ್ಮ ಇದು? ಈ ರೂಮ್ ಒಳಗೆ ಬರ್ಲಿಕ್ಕೇನೆ ಆಗ್ತಾ ಇಲ್ಲ. ಅಮ್ಮ ಜಾನಕಿ ಅಮ್ಮ ಇಬ್ಬರು ಹೆಣ್ಣು ಮಕ್ಕಳನ್ನು ಸರಿಯಾಗಿ ಬೆಳೆಸೇ ಇಲ್ಲ. ಮನೆಯಲ್ಲಿ ಹೆಣ್ಮಕ್ಳು ಅಂದ್ರೆ ಹೇಗೆ ಅಚ್ಚುಕಟ್ಟಾಗಿ ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಅಂತಾನೆ ಗೊತ್ತಿಲ್ಲ. ಇವರ ಮನೆನೇ ಹೀಗಿದೆ ಅಂದ್ರೆ ಇವರ ಅಡುಗೆ ಯಾವ ರೀತಿ ಇರುತ್ತೆ? ಮೊದಲು ನಾವಿಬ್ರು ಇಲ್ಲಿಂದ ಹೊರಡೋಣ ಬಾ. ಬಂದವರು ತನ್ನ ತಾಯಿಯನ್ನು ಆ ರೀತಿ ಮಾತಾಡುವಾಗ ಹಾಸಿನಿಗೆ ಅವರ ಮುಂದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ತಲೆ ತಗ್ಗಿಸಿ ನಿಂತ್ಲು. ತಂಗಿಯನ್ನು ಇಷ್ಟೊಂದು ಕೇವಲವಾಗಿ ಮಾತನಾಡಿದಾಗ ವೆಣ್ಣಿಲಾ, ಇಲ್ಲ ಇಲ್ಲ, ನಾವು ಈ ಮನೆಯಲ್ಲಿ ಅಡಿಗೆ ಮಾಡೋದಿಲ್ಲ. ನಾವು ಪಕ್ಕದ ರೂಮಲ್ಲೇ ಅಡಿಗೆ ಮಾಡೋದು. ಈ ರೂಮಲ್ಲಿ ಏನೋ ಇಲಿಮರಿ ಸತ್ತ ಹಾಗಿದೆ, ಅದಕ್ಕೇನೆ ಹಾಗೆ ವಾಸನೆ ಬರ್ತಾ ಇದೆ. ಅಲ್ಲಿ ನೋಡಿ, ಅದೇ ನಾವು ಅಡಿಗೆ ಮಾಡುವ ರೂಮ್. ಹೌದಾ, ಸರಿ ಆಯ್ತು ಬಾಮ್ಮ. ಅಲ್ಲಿ ಹೋಗಿ ನೋಡಿದ್ರೆ ತಾನೆ ಆ ಮನೆ ಹೇಗಿದೆ ಅಂತ ಗೊತ್ತಾಗೋದು. ಹಾಗೆ ಹೇಳಿದಾಗ ಅವರಿಬ್ಬರು ವೆಣ್ಣಿಲನ ಜೊತೆ ಸೇರಿ ಪಕ್ಕದ ಅಡಿಗೆ ಮನೆಗೆ ಹೋದ್ರು. ಆ ಅಡಿಗೆ ಮನೆಯಲ್ಲಿ ಸುವಾಸನೆ ಚೆನ್ನಾಗಿ ಬರ್ತಾ ಇತ್ತು. ವಸ್ತುಗಳೆಲ್ಲ ತುಂಬಾ ಶುದ್ಧವಾಗಿ ಜೋಡಣೆಯಾಗಿತ್ತು. ಹಾಗೇನೆ ವೆಣ್ಣಿಲ ಅಡಿಗೆ ಮನೆಯಲ್ಲಿ ಅಡಿಗೆಗೋಸ್ಕರ ಉಪಯೋಗ ಮಾಡುವಂತ ವಸ್ತುಗಳನ್ನು ಚೆನ್ನಾಗಿ ಜೋಡಣೆ ಮಾಡಿ ಇಟ್ಟಿದ್ಲು. ಅದನ್ನು ನೋಡಿ ಕಾಂತಮ್ಮ, ರಂಗಯ್ಯ ತುಂಬಾನೇ ಸಂತೋಷಪಟ್ರು. ರೀ, ಅಡಿಗೆ ಮನೆ ಅಂದ್ರೆ ಹೀಗೆ ತಾನೇ ಇರ್ಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತ. ಹೌದೇ, ನೀನು ಹೇಳಿದ ರೀತಿ ನಿಜವಾಗ್ಲೂ ಈ ಅಡಿಗೆ ಮನೆ ತುಂಬಾನೇ ಚೆನ್ನಾಗಿದೆ. ಅಡಿಗೆ ಮನೆನ ಮಾತ್ರ ತೋರಿಸ್ತೀರಾ, ತಿನ್ಲಿಕ್ಕೆ ಏನಾದ್ರೂ ಕೊಡ್ತೀರಾ? ಅಯ್ಯೋ, ಹಾಗೆಲ್ಲ ಹೇಳ್ತೀರಲ್ವಾ, ಕೂತ್ಕೊಳ್ಳಿ, ಬಡಿಸ್ತೀನಿ. ಹಾಗೆ ಅಂತ ಹೇಳಿದಾಗ ಅವರನ್ನು ಕೂರಿಸಿ ವೆಣ್ಣಿಲ ವಿಧ ವಿಧವಾದ ಅಡಿಗೆಯನ್ನು ಮಾಡಿ ಹಾಸಿನಿಯನ್ನು ಕೂಡ ಕೂರಿಸಿ ಎಲ್ಲರಿಗೂ ಬಡಿಸಿದ್ಲು. ವೆಣ್ಣಿಲ, ಅಡುಗೆ ಎಲ್ಲ ತುಂಬಾ ಚೆನ್ನಾಗಿದೆ. ನಿನ್ನ ಯಾರು ಮದುವೆ ಮಾಡ್ಕೋತಾರೋ ಅವನು ತುಂಬಾ ಅದೃಷ್ಟ ಮಾಡಿರ್ಬೇಕು. ಹೀಗೆ ಇವರೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಅಷ್ಟರಲ್ಲಿ ಮನೆಗೆ ಜಾನಕಿಯಮ್ಮ ಬಂದ್ರು. ಮನೆಗೆ ಬಂದ ಅತಿಥಿಗಳನ್ನು ನೋಡಿ ತುಂಬಾನೇ ಸಂತೋಷಪಟ್ರು. ಜಾನಕಿಯಮ್ಮ, ನೀವು ಹೇಳಿದ ಹಾಗೇನೆ ನಿಮ್ಮ ದೊಡ್ಡ ಮಗಳು ತುಂಬಾ ಒಳ್ಳೆ ಹುಡುಗಿ. ಸರಿ, ಇವಾಗ್ಲೇ ತಾಂಬೂಲನ ಬದಲಾಯಿಸೋಣ. ಮುಂದಿನ ವಾರನೇ ಮದುವೆ ಕೂಡ ಇಟ್ಕೊಳ್ಳೋಣ. ಹೀಗೆ ಅಣ್ಣ ಯಾವಾಗ ಹೇಳ್ತಾರೋ ಆವಾಗ್ಲೇ ಮದುವೆಯನ್ನು ಕೂಡ ಮಾಡ್ಬಿಡೋಣ. ಹೀಗೆ ಇವರೆಲ್ಲರೂ ಕೂತು ಮಾತಾಡ್ತಾ ಇರುವಾಗ ವೆಣ್ಣಿಲ ಹಾಸಿನಿ ಅವರನ್ನು ನೋಡಿ ಆಶ್ಚರ್ಯಪಟ್ರು. ಅದರಲ್ಲೂ ಕೂಡ ಹಾಸಿನಿ, ಅಮ್ಮ ಏನಮ್ಮ, ಯಾರಿಗೆ ಯಾರ ಜೊತೆ ಮದುವೆ? ಇದು ನಿನ್ನ ಅಕ್ಕ ವೆಣ್ಣಿಲನಿಗೆ ಇವರ ಮಗನ ಜೊತೆ ಮದುವೆ, ಅದೇ ಏರ್ಪಾಡನ್ನು ಮಾಡ್ತಾ ಇದ್ದೀವಿ. ಹೌದು, ನಿಮ್ಮ ಮಗಳು ವೆಣ್ಣಿಲ ತುಂಬಾನೇ ಒಳ್ಳೆ ಹುಡುಗಿ. ಅವಳು ಅಡಿಗೆ ಮನೆಯನ್ನು ಇಟ್ಟಿರುವ ಶುಚಿತ್ವವನ್ನು ನೋಡಿ ನಮಗೆ ತುಂಬಾನೇ ಸಂತೋಷವಾಯಿತು. ಈ ರೀತಿ ಒಂದು ಸೊಸೆ ನಮ್ಮ ಮನೆಗೆ ಬರೋದು ಅಂದ್ರೆ ನಾವು ಕೂಡ ಅದೃಷ್ಟ ಮಾಡಿರ್ಬೇಕು. ಹೌದು, ವೆಣ್ಣಿಲ ತಂಗಿ ಮಾಡಿದ ತಪ್ಪನ್ನು ಹೇಗೆ ಚೆನ್ನಾಗಿ ಮುಚ್ಚಿಟ್ಲು ಗೊತ್ತಾ? ನಿಮಗೆ ಎಲ್ಲ ವಿಷಯನೂ ಗೊತ್ತಾ?
ಗೊತ್ತಮ್ಮ, ಎಲ್ಲ ವಿಚಾರನೂ ಗೊತ್ತಾದ್ಮೇಲೆ ಇಲ್ಲಿಗೆ ಬಂದಿದ್ದು. ಇಲ್ಲಿ ನೋಡಮ್ಮ ಹಾಸಿನಿ, ನಿನ್ನ ರೂಮನ್ನು ನೋಡಿದಾಗನೇ ನಿನ್ನ ಮನಸ್ಸು ಯಾವ ರೀತಿ ಅಂತ ಗೊತ್ತಾಯಿತು. ಇನ್ನು ಮುಂದೆ ಆದರೂ ನಿನ್ನ ಅಕ್ಕನನ್ನು ನೋಡಿ ಎಲ್ರ ಜೊತೆ ಹೇಗಿರಬೇಕು, ಹೇಗೆ ಶುದ್ಧವಾಗಿರಬೇಕು ಅಂತ ಹೇಗಾದರೂ ಕಲ್ತ್ಕೊಮ್ಮ. ಯಾರು ಏನೇ ಹೇಳಿದ್ರು ಇವಳು ಎಲ್ಲಿ ಬದಲಾಗ್ತಾಳೆ, ಅವಳೆ ತಾನೇ ನೋಡಿ ಬದಲಾಗಬೇಕು ಹಾಗೆ ಅಂತ ಎಲ್ಲರೂ ಮಾತಾಡ್ತಾ ಇರುವಾಗ ಅವರ ಮಾತನ್ನು ಕೇಳಿ ಹಾಸಿನಿ ಅಂದಿನಿಂದ ಬದಲಾದ್ಲು. ಹೀಗೆ ಒಂದೇ ವಾರದಲ್ಲಿ ವೆಣ್ಣಿಲನಿಗೂ ರಾಮುಗೂ ಮದುವೆಯಾಯಿತು. ಹಾಸಿನಿ ವೆಣ್ಣಿಲನನ್ನು ನೋಡಿ ಅಳುತ್ತಾ, ಅಕ್ಕ, ನನ್ನನ್ನು ಕ್ಷಮಿಸೆ. ನೀನು ನನ್ನ ಜೊತೆ ಇರುವಾಗ ನಿನ್ ಪ್ರೀತಿ ನಂಗೆ ಅರ್ಥ ಆಗಿಲ್ಲ. ನೀನನ್ನ ಬಿಟ್ಟು ಹೋಗುವಾಗನೇ ದುಃಖ ಆಗ್ತಾ ಇದೆ. ಹಾಸಿನಿ, ಅಳ್ಬೇಡ ಕಣೆ. ನೀನ್ ಏನ್ ಮಾಡಿದ್ರು ನನಗೆ ಸಂತೋಷನೇ. ಯಾಕೆ ಅಂದ್ರೆ ನೀನ್ ನನ್ನ ತಂಗಿ ಅಲ್ವಾ. ಹೀಗೆ ತನ್ನ ತಂಗಿಯಾದ ಹಾಸಿನಿಯನ್ನು ತಬ್ಬಿಕೊಂಡು ಅಳ್ತಾ ಇದ್ಲು ವೆಣ್ಣಿಲ. ಹೀಗೆ ಅಂದಿನಿಂದ ತನ್ನ ತಾಯಿಯ ಜೊತೆ ಇದ್ದುಕೊಂಡು ಹಾಸಿನಿ ತನ್ನ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ಅಡಿಗೆಯನ್ನು ಮಾಡ್ತಾ ಇದ್ಲು. ಕಾಂಚನ ಅತ್ತೆ ಮನೆಗೆ ಕಾಲಿಟ್ಟು 6 ತಿಂಗಳಾಯಿತು. ಅತ್ತೆ ಮಾವ ಅಲಮೇಲು ಅಂಜಯ್ಯ ಸೊಸೆಯನ್ನು ತುಂಬಾ ಚೆನ್ನಾಗಿ ನೋಡ್ಕೋತಿದ್ರು. ಅತ್ತೆ ಮಾವ ಪದೇ ಪದೇ ಅನಾರೋಗ್ಯದಲ್ಲಿ ಒದ್ದಾಡ್ತಾ ಇದ್ರು. ಇದನ್ನು ನೋಡಿ ಕಾಂಚನನಿಗೆ ತುಂಬಾ ದುಃಖ ಆಗ್ತಿತ್ತು. ಹೀಗಿರುವಾಗ ಒಂದು ದಿನ, ಅಮ್ಮ ಕಾಂಚನ, ಈ ಕೆಮ್ಮು ನನ್ನ ರಾತ್ರಿಯಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ಲಿಕ್ಕೇನೆ ಬಿಡ್ತಾ ಇಲ್ಲ. ದಿನದಿಂದ ದಿನಕ್ಕೆ ಆಯಾಸ ಕೂಡ ಅಧಿಕ ಆಗ್ತಾ ಇದೆ. ನನ್ನಿಂದ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಅತ್ತೆ, ನೀವೇನು ಆಲೋಚನೆ ಮಾಡ್ಬೇಡಿ, ನಾನೋಗಿ ನಿಮ್ಗೆ ಕಷಾಯ ಮಾಡ್ಕೊಂಬರ್ತೀನಿ. ಅಮ್ಮ ಕಾಂಚನ, ನನಗೂ ಕೂಡ ಹಾಗೇನೆ ಸ್ವಲ್ಪ ನಿಂಬೆ ಹಣ್ಣಿನ ಜ್ಯೂಸ್ ಹಾಕೊಂಡ್ ಬಾ ಅಮ್ಮ. ಈ ಅಜೀರ್ಣ ಸಮಸ್ಯೆಯಿಂದ ನನಗೆ ತಿಂದಿದ್ಯಾವುದು ಜೀರ್ಣನೇ ಆಗ್ತಾ ಇಲ್ಲ. ಯಾಕೆ ಊಟ ಮಾಡ್ತೀವಿ ಅನ್ನಷ್ಟು ಕಷ್ಟ ಆಗ್ಬಿಟ್ಟಿದೆ. ನನಗೆ ಊಟನೇ ಬೇಡ ಅನ್ಸುತ್ತೆ. ಹೀಗೆ ಅಲವೇಲು ಅಂಜಯ್ಯ ಕಷ್ಟಪಡ್ತಾ ಇದ್ರೆ ಅವರ ಮಗನಾದ ಶಿವ ಅಲ್ಲಿಗೆ ಬಂದ. ತಂದೆ ತಾಯಿ ಕಷ್ಟಪಡುವುದನ್ನು ನೋಡಿ ದುಃಖಪಟ್ಟ. ಅಪ್ಪ, ನಿಮಗೆ ಅನಾರೋಗ್ಯ ಸಮಸ್ಯೆ ಬರಬಾರ್ದು ಅಂತ ತಾನೆ ಎಷ್ಟೋ ಕಡೆ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋದೆ. ಇನ್ನೂ ಯಾಕೆ ಸರಿಯಾಗಿಲ್ಲ? ಅಮ್ಮ, ನಿಮಗೂ ಕೂಡ ಅಷ್ಟೊಂದು ಕೆಮ್ತೀರಲ್ವಾ, ಅದಕ್ಕೆ ಎಷ್ಟೋ ಮದ್ದುಗಳನ್ನು ಮಾಡಿ ಆಯ್ತು. ಆದ್ರೂ ಕೂಡ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ. ರೀ, ನೀವು ಏನು ಆಲೋಚನೆ ಮಾಡಬೇಡಿ, ನಿಮಗೂ ಕೂಡ ನಾನು ಏನಾದ್ರೂ ಮಾಡಿ ತರ್ತೀನಿ. ಆ ಹಾಳಾದ ಟೀನ ಮಾತ್ರ ತಗೊಂಬರ್ಬೇಡ. ಆ ಟೀ ಕುಡಿದ ತಕ್ಷಣ ನನಗೆ ಯಾಕೋ ಹೊಟ್ಟೆಯಲ್ಲಿ ಉರಿ ಆರಂಭ ಆಗ್ತಿದೆ. ನನಗೆ ಟೀನು ಬೇಡ, ಏನು ಬೇಡ. ನಮ್ಮ ಹಳ್ಳಿಯಲ್ಲಿ ಈ ರೀತಿಯ ಸಮಸ್ಯೆಗಳು 6 ತಿಂಗಳಿಗೊಮ್ಮೆ ಅಲ್ಲ, ವರ್ಷಕ್ಕೊಮ್ಮೆ ಕೂಡ ಬರುವುದು ತುಂಬಾನೇ ಅಸಾಧ್ಯ. ಆದ್ರೆ ಈ ಸಿಟಿಯಲ್ಲಿ ಮಾತ್ರ ಈ ರೀತಿ ಯಾಕೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಹಾಗೆ ಅಂತ ಅವಳು ಅಡಿಗೆ ಮನೆಗೆ ಹೋದ್ಲು. ಮರುದಿನ ಬೆಳಿಗ್ಗೆನೆ ತನ್ನ ಅತ್ತೆ ಮಾವನಿಗೆ ಏನೂ ಆಗ್ಬಾರ್ದು ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ್ಲು ಕಾಂಚನ. ದೇವ್ರೇ, ವಯಸ್ಸಾದ ಕಾಲದಲ್ಲಿ ನನ್ನ ಅತ್ತೆ ಮಾವನಿಗೆ ಯಾಕಪ್ಪ ಇಷ್ಟೊಂದು ದೊಡ್ಡ ಕಷ್ಟನ ಕೊಡ್ತಾ ಇದ್ದೀಯಾ? ಅವರು ಅನಾರೋಗ್ಯದಿಂದ ಒದ್ದಾಡ್ತಾ ಇದ್ರೆ ನನ್ನಿಂದ ನೋಡ್ಕೊಂಡು ಇರ್ಲಿಕ್ಕೆ ಆಗ್ತಾ ಇಲ್ಲ. ದಯವಿಟ್ಟು ಅವರನ್ನು ನೀನೇ ಕಾಪಾಡ್ಬೇಕು. ಹೀಗೆ ಕೈ ಮುಗಿದು ದೇವರಲ್ಲಿ ಬೇಡ್ಕೋತಾ ಇದ್ದಾಗ ವಯಸ್ಸಾದ ಚಿದಂಬರಂ ಅಲ್ಲಿಗೆ ಬಂದ್ರು. ಕಾಂಚನ ಬೇಡಿಕೊಳ್ಳುವುದನ್ನು ನೋಡಿ ಸಂತೋಷವಾಗಿ ಹೀಗೆ ಹೇಳಿದ್ರು, ನಿನ್ನ ಅತ್ತೆ ಮಾವನಿಗೆ ಆರೋಗ್ಯ ಸಮಸ್ಯೆ ಬಂದ್ರೆ ನಿನಗೇನು? ಇರ್ಲಿ ಬಿಡು, ಅವರು ಹೋಗುವ ಸಮಯ ಬಂತು ಅನ್ಕೋ, ಅದಕ್ಕೆ ಯಾಕೆ ನೀನ್ ಚಿಂತೆ ಮಾಡ್ತೀಯಾ? ಯಾರ್ರೀ ನೀವು? ನನ್ನ ಅತ್ತೆ ಮಾವನ ಬಗ್ಗೆ ಮಾತಾಡ್ಲಿಕ್ಕೆ ನೀವ್ಯಾರು? ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀರಾ? ಸ್ವಲ್ಪ ಆಲೋಚನೆ ಮಾಡಿ ಮಾತಾಡಿ. ಏನಮ್ಮ, ನಾನು ಏನ್ ಹೇಳ್ದೆ ಅಂತ ನೀನು ನನ್ ಮೇಲೆ ಇಷ್ಟೊಂದು ಕೋಪದಿಂದ ಕಿರ್ಚ್ತಾ ಇದ್ದೀಯಾ? ನಿಮ್ಮ ಅತ್ತೆ ಮಾವನ ಹಾಗೆ ನಾನು ಕೂಡ ವಯಸ್ಸಾದವನೇ, ನನ್ ಮೇಲೆ ಸ್ವಲ್ಪ ಕರುಣೆ ತೋರ್ಸು. ಏನೇನೋ ಮಾತಾಡ್ತಾ ಇದ್ದಾರೆ ಈ ಮುದುಕಯ್ಯ. ಹೋಗಿ ಸೇರುವ ಸಮಯದಲ್ಲಿ ಮಾತು ನೋಡು ಮಾತು. ಹೀಗೆ ಕಾಂಚನ ಬೈಕೊಂಡೇ ಮನೆಗೆ ಬಂದ್ಲು. ಆ ದಿನ ರಾತ್ರಿ ಕಾಂತಮ್ಮ ತುಂಬಾ ಕೆಮ್ಮಿನಿಂದ ಒದ್ದಾಡ್ತಾ ಇದ್ರು. ತನ್ನ ಸೊಸೆ ಬರುವುದನ್ನು ನೋಡಿ ಕಾಂತಮ್ಮ ಇನ್ನಷ್ಟು ಕೆಮ್ತಾ ಇದ್ರು. ನಿಂದ ಆಗ್ತಾ ಇಲ್ಲಮ್ಮ, ಕೆಮ್ಮು ನಿಲ್ತಾನೆ ಇಲ್ಲ. ದಯವಿಟ್ಟು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಮ್ಮ. ಅಯ್ಯೋ, ಈ ಸಮಯದಲ್ಲಿ ಹಾಸ್ಪಿಟ್ಲ್ ಏನೂ ಇರೋದಿಲ್ಲತ್ತೆ. ಇವಾಗ ನಿಮ್ನ ಎಲ್ಲಿಗತ್ತೆ ಕರ್ಕೊಂಡೋಗೋದು? ಎಲ್ಲಿಗಾದ್ರೂ ಕರ್ಕೊಂಡೋಗಮ್ಮ, ನನ್ನಿಂದ ಇರ್ಲಿಕ್ಕಾಗಲ್ಲ, ಸತ್ತೋಗ್ತೀನಿ ಅನ್ಸುತ್ತೆ. ಸರಿ ಬಾ ಕಾಂಚನ, ಇವಾಗ ಹೊಸ ಹಾಸ್ಪಿಟ್ಲು ಕೂಡ ಆರಂಭ ಆಗಿದೆ, ಅದು ಆಯುರ್ವೇದಿಕ್ ಹಾಸ್ಪಿಟ್ಲ್, ಅಲ್ಲೇ ಕರ್ಕೊಂಡೋಗೋಣ ಬಾ. ಅಯ್ಯೋ, ಯಾವುದೋ ಒಂದು ಹಾಸ್ಪಿಟ್ಲ್, ಪರವಾಗಿಲ್ಲ, ಎಲ್ಲಿಗಾದ್ರೂ ಕರ್ಕೊಂಡೋಗಿ. ಇಲ್ಲೇ ಇದ್ರೆ ನಾನು ಸತ್ತೋಗ್ತೀನಿ ಅನ್ಸ್ತಾ ಇದೆ ನಂಗೆ. ಅಲವೇಲು ಹೀಗೆ ದುಃಖ ಪಡ್ತಾ ಇರುವಾಗ ಅಲವೇಲನ್ನು ನೋಡಿ ತುಂಬಾನೇ ದುಃಖ ಆಗಿ ಅವಳನ್ನು ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಆ ಹಾಸ್ಪಿಟ್ಲಿಗೆ ಹೋಗಿ ನೋಡುವಾಗ ಅಲ್ಲಿ
ಚಿದಂಬರಂ ಅವರು ಇದ್ರು. ಓ ಮುದುಕಯ್ಯ, ನೀನು ಆಯುರ್ವೇದಿಕ್ ಡಾಕ್ಟ್ರಾ? ಮುದುಕ ಡಾಕ್ಟರ್ ಆಗ್ಬಾರ್ದಾ? ಮುದುಕನಿಗೆ ವೈದ್ಯ ಮಾಡಕ್ಕೆ ಗೊತ್ತಾಗಲ್ವಾ? ನಿಮ್ಮ ಮಾತನ್ನ ನಿಲ್ಸಿ ಮೊದ್ಲು ನಮ್ಮ ಅತ್ತೆನ ನೋಡಿ, ತುಂಬಾ ಕೆಮ್ಮಿನಿಂದ ಕಷ್ಟಪಡ್ತಿದ್ದಾರೆ. ಇರ್ಲಿ ಕಷ್ಟಪಡ್ತಾ ಇದ್ದಾರೆ ಅಲ್ವಾ? ನೀನು ಮಾಡುವ ಅಡಿಗೆಯನ್ನು ತಿಂದೆ ಅವರಿಗೆ ಈ ಪರಿಸ್ಥಿತಿ ಬಂದಿರೋದು. ಏನ್ ಮಾತಾಡ್ತಾ ಇದ್ದೀರಾ? ವೈದ್ಯ ಮಾಡ್ಲಿಕ್ಕೆ ಬಂದ್ರೆ ನಮ್ಮೊಳಗೆ ನಮ್ಗೆ ಜಗಳವನ್ನು ತಂದಾಕುವ ರೀತಿ ಇದೆ. ವೈದ್ಯ ಮಾಡಲ್ವಾ ನೀವು? ಅದಲ್ಲಮ್ಮ, ನೀವೆಲ್ಲ ಇರೋದು ಸಿಟಿಯಲ್ಲಿ. ಈ ಸಿಟಿಯಲ್ಲಿ ಒಳ್ಳೆ ರೀತಿಯ ಪದಾರ್ಥ ಬರ್ತಾ ಇದೀಯಾ? ಇಲ್ವಲ್ಲ, ಕಲಬೆರಕೆ ಪದಾರ್ಥನೇ ಬರೋದು. ಅಂತ ಪದಾರ್ಥನ ಹಾಕಿ ಅಡಿಗೆ ಮಾಡಿದ್ರೆ ಇನ್ನೇನಾಗುತ್ತೆ? ಏನ್ ನೀವು ಮಾತಾಡೋದು? ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಸಿಟಿಯಲ್ಲಿ ತಿನ್ನೋ ವಸ್ತುವಿಂದ ಹಿಡಿದು ಕುಡಿಯುವ ವಸ್ತುವರೆಗೂ ಎಲ್ಲಾನು ಕಲಬೆರಕೆನೆ ಆಗ್ತಾ ಇದೆ. ಅದೇ ನಮ್ಮ ಗ್ರಾಮದಲ್ಲೇ ವ್ಯವಸಾಯರು ಏನೇನು ರಾಸಾಯನಿಕ ಪದಾರ್ಥವನ್ನಾಕಿ ಬೆಳೆಗಳನ್ನು ಬಿತ್ತನೆ ಮಾಡ್ತಾರೆ. ಆದ್ರೆ ವ್ಯವಸಾಯ ಚೆನ್ನಾಗಿ ಆಗಿ ಬೆಳೆಗಳು ಚೆನ್ನಾಗಿ ಬೆಳೆದು ಬರುತ್ತೆ. ಅದು ಜನರ ಕೈಗೆ ಹೋಗಿ ಸೇರುವಾಗ ವಿಷವಾಗಿ ಪರಿವರ್ತನೆ ಆಗ್ತಿದೆ. ಹೌದು, ಹಾಗಾದ್ರೆ ನಿಮ್ಮ ಸಂಗತಿ ಏನು? ನೀವು ಚೆನ್ನಾಗಿದ್ದೀರಾ ತಾನೇ? ನಾನು ಬೆಳಿಗ್ಗೆನೆ ರಾಗಿ ಮಾಲ್ಟ್ ಕುಡಿತೀನಿ. ಆನಂತರ ಮಧ್ಯಾಹ್ನ ಊಟನೇ ಮಾಡೋದಿಲ್ಲ. ಸಂಜೆಗೆ ಸ್ವಲ್ಪ ಹಣ್ಣುಗಳ ಜ್ಯೂಸ್ ಕುಡಿತೀನಿ. ಆನಂತರ ರಾತ್ರಿಗೆ ಸ್ವಲ್ಪ ಊಟ ಮಾಡಿ ಹಾಲು ಕುಡಿದು ಮಲ್ಕೋತೀನಿ. ಅದರಿಂದ ಹೀಗಿದ್ದೀನಿ. ಮುಖ್ಯವಾಗಿ ನಗ್ತಾ ಇರ್ತೀನಿ. ನನ್ನ ಸುತ್ತಲೂ ಇರುವ ಜನರನ್ನು ನಗಿಸ್ತಾ ಇರ್ತೀನಿ. ಅದೇ ತಾನೇ ನಮಗೂ ಕೂಡ ಮುಖ್ಯವಾಗಿರೋದು. ಸರಿ ಮಾತಾಡಿದೆಲ್ಲ ಸಾಕು. ಮೊದ್ಲು ನಮ್ಮ ಅತ್ತೆಗೆ ಏನ್ ಮದ್ದು ಕೊಡ್ಬೇಕೋ ಅದನ್ನ ಕೊಡಿ ಮೊದ್ಲು. ಇರಮ್ಮ ಇರು, ನಿಮ್ಮ ಅತ್ತೆಗೆ ಏನಾದ್ರೂ ಕೊಡ್ತೀನಿ ಹಾಗೆಂತ ಹೇಳಿ ಏನೋ ದ್ರವದ ರೂಪದಲ್ಲಿ ಕೊಟ್ರು. ಅದನ್ನು ಕುಡಿದ ನಂತರ ಅವರು ಸ್ವಲ್ಪ ನೆಮ್ಮದಿಯಾಗಿ ಮಲಗಿದ್ರು. ನಮ್ಮ ಅತ್ತೆಗೆ ಯಾವ ದ್ರಾವಣ ಮದ್ದನ್ನು ಕೊಟ್ರಿ? ಅದು ಕುಡಿದು ಇವಾಗ ಸ್ವಲ್ಪ ಮಲಗಿದ್ದಾರೆ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳಿ ನಾನೋಗಿ ತರ್ತೀನಿ. ಅದು ಯಾವ ದ್ರಾವಣನೂ ಅಲ್ಲಮ್ಮ, ಬಾವಿ ನೀರು ಅಷ್ಟೇ. ಇವಾಗ ಜನರು ದಾಹ ಆಗ್ತದೆ ಅಂತ ಏನೇನೋ ಕೆಮಿಕಲ್ ಮಿಕ್ಸ್ ಮಾಡಿದಂತಹ ಅಂಗಡಿಯಿಂದ ನೀರನ್ನು ತೆಗೆದುಕೊಂಡು ಕುಡಿತಾರೆ. ಸರಿ ಇವಾಗ ಬೇಗ ಹೊರಡಮ್ಮ, ಟೈಮ್ ಬೇರೆ ಜಾಸ್ತಿ ಆಯ್ತು. ಅರ್ಧರಾತ್ರಿಗೆ ಬಂದಿದೀಯಾ. ತುಂಬಾ ಹೊತ್ತು ನಿದ್ರೆ ಮಾಡದಿದ್ರೆ ಆರೋಗ್ಯ ಹಾಳಾಗುತ್ತೆ. ಹೀಗೆ ಕಾಂಚನ ಸರಿ ಅಂತ ಹೇಳಿ ಅತ್ತೆನ ಕರ್ಕೊಂಡು ಮನೆಗೆ ಬಂದ್ಲು. ಮನೆಗೆ ಬಂದ ಕಾಂಚನ ರಾತ್ರಿ ಇಡೀ ನಿದ್ರೆ ಮಾಡದೆ ಆ ಕಡೆ ಈ ಕಡೆ ನಡೀತಾ ಇದ್ಲು. ಅನಂತರ ತನ್ನ ಗಂಡನ ಬಳಿ ಹೀಗೆ ಹೇಳಿದ್ಲು. ರೀ, ನಾನು ಹಳ್ಳಿಯಿಂದ ಬಂದವಳು. ಇಲ್ಲಿ ನಡೀತಾ ಇರುವ ಅನ್ಯಾಯ ಮೋಸವನ್ನು ನನ್ನಿಂದ ನೋಡ್ಕೊಂಡು ಸುಮ್ನಿರಕ್ಕಾಗ್ತಿಲ್ಲ. ಅತ್ತೆ ಮಾವ ಇಲ್ಲಿ ಆಗ್ತಾ ಇರುವ ಕಷ್ಟದಿಂದ ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ ಅಂತ ನಾನು ನೋಡ್ತಾನೆ ಇದ್ದೀನಿ. ಯಾಕೆ ಅಷ್ಟೊಂದು ಭಯ? ಇವಾಗ ಏನಾಯ್ತು ಅಂತ? ಇವಾಗ್ಲೇ ಒಳ್ಳೇದು. ಅದು ಬೇರಿನಿಂದ ಕಿತ್ತು ಎಸೆದ್ರೆ ಮಾತ್ರ ಈ ರೀತಿ ಮುಂದೆ ನಡೆಯಲು ಸಾಧ್ಯವಿಲ್ಲ. ಅದೇ ರೀ ಕಲಬೆರಕೆ ಭೂತ. ಅದ್ನ ಅಂತ್ಯ ಮಾಡಿ ಸ್ವಲ್ಪ ಜನರನ್ನಾದ್ರೂ ನಾನು ಕಾಪಾಡಲೇಬೇಕು. ಏನು ಕಾಪಾಡ್ತೀಯಾ? ಅದ್ನ ಹೇಗೆ ಕಾಪಾಡ್ತೀಯಾ? ನಾನೇ ವ್ಯವಸಾಯ ಮಾಡ್ತೀನಿ ರೀ. ಯಾವ ರೀತಿಯ ಕಲಬೆರಕೆ ರಾಸಾಯನಿಕ ವಸ್ತುವನ್ನು ಉಪಯೋಗ ಮಾಡದೆ ಸ್ವಾಭಾವಿಕವಾಗಿ ವ್ಯವಸಾಯ ಮಾಡ್ತೀನಿ. ಓಹೋ, ಆರ್ಗ್ಯಾನಿಕ್ ವ್ಯವಸಾಯವನ್ನು ಮಾಡಬೇಕು ಅಂತ ಇದ್ದೀಯಾ? ಅದೆಲ್ಲ ಸರಿ. ನಿನ್ನ ಒಬ್ಳಿಂದ ಇದೆಲ್ಲ ಸಾಧ್ಯನಾ? ಒಬ್ಳೆ ಕೂತ್ಕೊಂಡು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡೋದನ್ನ ಬಿಟ್ಬಿಟ್ಟು ಈ ರೀತಿಯೆಲ್ಲ ಆಲೋಚನೆ ಮಾಡ್ತಿದೀಯಾ? ನಾನು ಯಾಕೆ ದುಃಖ ಪಡ್ತಾ ಇದ್ದೀನಿ ಅಂದ್ರೆ, ಅತ್ತೆ ಮಾವನಿಗೆ ಬಂದಂತಹ ಪರಿಸ್ಥಿತಿ ನಾಳೆ ನಮಗೂ ಕೂಡ ಬರುತ್ತೆ. ಹಾಗೆ ಆ ರೀತಿ ಪರಿಸ್ಥಿತಿ ಬರಲಿಕ್ಕೆ ಮುಂಚೆನೆ ನಾವು ಎಚ್ಚೆತ್ಕೊಳ್ಬೇಕು. ಇಲ್ಲದಿದ್ರೆ ನೋಡಿ, ಅವರಿಗೆ ಬಂದ ಪರಿಸ್ಥಿತಿ ನಾಳೆ ನಮಗೂ ಕೂಡ ಎಲ್ಲರಿಗೂ ತೊಂದ್ರೆನೇ ರೀ. ನೀನು ಏನ್ ಅನ್ಕೊಂಡಿದೀಯಾ? ಏನಾದ್ರೂ ಫ್ರೀ ಸರ್ವಿಸ್ ಮಾಡ್ತಾ ಇದ್ದೀಯಾ? ಈ ವ್ಯವಸಾಯ ಎಲ್ಲ ನಮ್ಗೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಮಾಡ್ತೀನಿ ರೀ. ನಾನು ಆಲೋಚನೆ ಮಾಡಿದಂಗೆ ಆರ್ಗ್ಯಾನಿಕ್ ವ್ಯವಸಾಯವನ್ನು ಖಂಡಿತವಾಗಿ ಮಾಡೇ ಮಾಡ್ತೀನಿ. ಕಾಂಚನ ಹಾಗೆ ಮಾತನಾಡಿದಾಗ ಶಿವ ಕೂಡ ಏನು ಮಾತನಾಡಲಿಲ್ಲ, ಸುಮ್ಮನೆ ನಿಂತಿದ್ದ. ಆನಂತರ ಮರುದಿನ ಅವನು ಕೂಡ ಆಲೋಚನೆ ಮಾಡಿ ತನ್ನ ಹೆಂಡತಿಯ ಬಳಿ ಬಂದು, ನೋಡು ಕಾಂಚನ, ನೀನ್ ಏನ್ ಮಾಡ್ಬೇಕು ಅಂತ ಇದ್ದೀಯೋ ಅದನ್ನ ಮಾಡು. ನಾನ್ ನಿನ್ಗೆ ಸಪೋರ್ಟ್ ಮಾಡ್ತೀನಿ. ಪ್ರತಿಯೊಂದು ಗಂಡಸಿನ ಯಶಸ್ಸು ಹಿಂದೆ ಒಂದು ಹೆಂಗಸಿದ್ದಾಳೆ ಅಂತ ಹೇಳ್ತಾರೆ. ಆದ್ರೆ ಇವತ್ತು ನನ್ನ ಹೆಂಡತಿಯ ಯಶಸ್ವಿನ ಹಿಂದೆ ನಾನೊಬ್ಬ ಇದ್ದೀನಿ ಅಂತ ನಾನು ಹೇಳ್ಕೊತೀನಿ. ತುಂಬಾ ಸಂತೋಷ ಕಣ್ರಿ. ಹೀಗೆ ಕಾಂಚನ ಅವಳ ಗಂಡನ ಸಹಾಯದಿಂದ ಆರ್ಗ್ಯಾನಿಕ್ ವ್ಯವಸಾಯವನ್ನು ಮಾಡಲು ಆರಂಭಿಸಿದ್ಲು. ಹೀಗೆ ಕಾಂಚನ ರಾಸಾಯನಿಕವಾದ ಗೊಬ್ಬರವನ್ನು ಉಪಯೋಗ ಮಾಡದೆ ಸಗಣಿಯ ಗೊಬ್ಬರವನ್ನು ಉಪಯೋಗ ಮಾಡಿ ಅದರಿಂದ ತುಂಬಾ ಚೆನ್ನಾಗಿ ಕಲಬೆರಕೆ ಇಲ್ಲದಂತಹ ವ್ಯವಸಾಯವನ್ನು ಮಾಡಿ ಆ ಬೆಳೆ ಕೈ ಸೇರುವ ಹಾಗೆ ಮಾಡಿದ್ಲು. ಕಾಂಚನ, ನೀನು ಅಂದುಕೊಂಡ ಹಾಗೆ ಆರ್ಗ್ಯಾನಿಕ್ ಆಗಿ ವ್ಯವಸಾಯವನ್ನು ಮಾಡಿ ತರಕಾರಿಯನ್ನು ಬೆಳೆದಿದೀಯ.
ಇದನ್ನು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಸಿಗುತ್ತೆ, ಮಾಡೋಣ. ಇಲ್ಲ ರೀ, ಇದನ್ನ ಯಾರ ಕೈಯಲ್ಲೋ ಕೊಟ್ಟು ನಾನು ಮಾರಾಟ ಮಾಡೋದಿಲ್ಲ. ಆ ರೀತಿ ಇದು ಮತ್ತೆ ಜನರ ಕೈಗೆ ಹೋಗಿ ಸೇರಿದ್ರೆ ಮತ್ತೆ ಕಲಬೆರಕೆಯಾಗುತ್ತೆ. ಅದ್ರಿಂದನೇ ಸ್ವತಃ ನಾನೇ ಜನರ ಕೈಗೆ ಹೋಗಿ ಸೇರುವ ರೀತಿ ಮಾಡ್ತೀನಿ. ಹೀಗೆ ಕಾಂಚನ ಮನೆಯ ಹೊರಗಡೆನೆ ಒಂದು ಅಂಗಡಿಯನ್ನು ಹಾಕಿ ತರಕಾರಿ ಮಾರಾಟವನ್ನು ಮಾಡ್ತಾ ಇದ್ಲು. ಹೀಗೆ ಅದೇ ತರಕಾರಿಯಲ್ಲಿ ತನ್ನ ಅತ್ತೆ ಮಾವನಿಗೆ ಕೂಡ ಅಡಿಗೆ ಮಾಡಿ ಕೊಡ್ತಾ ಇದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಅಲವೇಲು ಅಂಜಯ್ಯನಿಗೆ ಆರೋಗ್ಯ ಸುಧಾರಣೆಯಾಯಿತು. ಅಮ್ಮ ಕಾಂಚನ, ನೀನ್ ಮಾಡಿದ ಕೆಲಸದಿಂದ ನಮ್ಮ ಆರೋಗ್ಯ ಸರಿಯಾಯಿತು. ನಾವಿವಾಗ ಚೇತರಿಸ್ಕೊಂಡು ಆ ಬ್ರಹ್ಮದೇವ ನಮ್ಮ ತಲೆಯಲ್ಲಿ ಬರದ ಹಾಗೆ ನೀನು ಎಲ್ಲರ ತಲೆಯಲ್ಲಿ ಬರಿಬೇಕಾಗಿದೆ. ನೀನು ಹಳ್ಳಿಯಿಂದ ಬಂದವಳು, ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆದ್ರೆ ಎಷ್ಟೋ ಜನರು ಏನೇನು ಹೇಳಿದ್ರು ಕೂಡ ಅವರ ಮಾತನ್ನೆಲ್ಲ ಕೇಳದೆ ನಮಗೋಸ್ಕರ ನೀನು ಈ ರೀತಿ ಮಾಡಿದೀಯ. ಸಭಾಷಮ್ಮ, ಸಭಾಷ್. ಅತ್ತೆ, ನೀವಿವಾಗ ಚೆನ್ನಾಗಿದ್ದೀರಾ ತಾನೇ? ಕಲಬೆರಕೆ ಆಹಾರ ಪದಾರ್ಥವನ್ನು ತಿಂದು ಆರೋಗ್ಯನ ಹಾಳು ಮಾಡ್ಕೊಂಡಿದ್ದೀವಿ. ನಮಗೆ ತುಂಬಾನೇ ದುಃಖ ಆಗ್ತಿದೆ. ನೀನು ನಮ್ಮನ್ನು ಮಾತ್ರವಲ್ಲ, ನಮ್ಮಂತ ಇರುವ ಎಷ್ಟೋ ಜನರನ್ನು ಕಾಪಾಡಿದೀಯಾ. ಕಾಂಚನ, ಹಳ್ಳಿಯಲ್ಲಿ ಹುಟ್ಟಿ ಬೆಳೆದ ಕಾರಣದಿಂದ ನೀನು ತುಂಬಾನೇ ಅದೃಷ್ಟ ಮಾಡಿದೀಯಾ. ಆದ್ರೆ ಈ ಪಟ್ಟಣದಲ್ಲಿ ತಿನ್ನುವ ವಸ್ತುವಿಂದ ಹಿಡಿದು ಕುಡಿಯುವ ವಸ್ತುವರೆಗೂ ಎಲ್ಲನೂ ಕಲಬೆರಕೆನೇ. ಹೀಗೆ ಮನೆಯಲ್ಲಿ ಎಲ್ಲರೂ ಮಾತಾಡ್ತಾ ಇರುವಾಗ ಚಿದಂಬರನವರು ಅವರ ಮನೆಗೆ ಬಂದ್ರು. ಬರ್ತಾ ಬರ್ತಾ ಜಿಲ್ಲಾ ಕಲೆಕ್ಟರ್ ಅನ್ನು ಕೂಡ ಅವರ ಮನೆಗೆ ಕರ್ಕೊಂಡ್ಬಂದ್ರು. ಇಲ್ಲಿ ನೋಡು ಕಾಂಚನ, ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಆರ್ಗ್ಯಾನಿಕ್ ಆಗಿ ನೀನೇ ಸ್ವತಃ ವ್ಯವಸಾಯ ಮಾಡಿ, ಹಾಗೆ ವ್ಯವಸಾಯ ಮಾಡಿ ಬಂದ ಪದಾರ್ಥಗಳನ್ನು ಜನರಿಗೆ ಉಚಿತವಾಗಿ ಕೊಡ್ತಾ ಇದ್ದೀಯಂತೆ. ಕೇನೆ ಕಲೆಕ್ಟರ್ ಅವರು ನಿನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಕಾಂಚನನವರೇ, ನೀವು ಮಾಡಿರುವ ಕೆಲಸ ಉತ್ತಮವಾದ ಕೆಲಸ. 10 ಜನರಿಗೆ ಆದರ್ಶವಾಗಿದ್ದೀರಾ ನೀವು. ಕೇನೆ ನಿಮ್ಮ ಆಲೋಚನೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೀವಿ. ಆರ್ಗ್ಯಾನಿಕ್ ಆಗಿ ಹೇಗೆ ವ್ಯವಸಾಯ ಮಾಡಬೇಕು ಅಂತ ನೀವು ಮತ್ತೊಬ್ಬರಿಗೆ ಹೇಳಿಕೊಟ್ರೆ ಅದಕ್ಕೋಸ್ಕರ ನಾವು ಕೂಡ ನಿಮ್ಗೆ ಸ್ವಲ್ಪ ವೇತನವನ್ನು ಕೊಡ್ತೀವಿ. ಅಯ್ಯೋ, ಆ ರೀತಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನನಗೆ ಯಾಕೆ ನೀವು ಸಂಬಳ ಕೊಡ್ಬೇಕು? ಉಚಿತವಾಗಿನೇ ನಾನು ಜನರಿಗೆ ಈ ಆರ್ಗ್ಯಾನಿಕ್ ವ್ಯವಸಾಯವನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೀನಿ. ಪರವಾಗಿಲ್ವೇ? ಒಂದು ಮಾತು ಹೇಳಿದ್ರು ಕೂಡ ಹೇಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ಲು ಈ ಹುಡುಗಿ. ನಿನ್ನಂತವರಿಗೆ ನಾವು ಮಾತ್ರ ಅಲ್ಲ, ಆ ದೇವರ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳಿದ್ರು ಚಿದಂಬರಂ. ಹೀಗೆ ಸರ್ಕಾರದ ಸಹಾಯದಿಂದ ಯುವಕರಿಗೆ ಆರ್ಗ್ಯಾನಿಕ್ ವ್ಯವಸಾಯ ಹೇಗೆ ಮಾಡೋದು ಅಂತ ಹೇಳಿಕೊಟ್ಲು ಕಾಂಚನ. ತನ್ನ ಅತ್ತೆ ಮಾವನಿಗೆ ಕಲಬೆರಕೆ ಆಹಾರವಿಲ್ಲದೆ ಉತ್ತಮವಾದ ಆಹಾರದಿಂದ ಅಡಿಗೆ ಮಾಡಿಕೊಟ್ಲು. ಆರ್ಗ್ಯಾನಿಕ್ ಪದಾರ್ಥವನ್ನು ಹೇಗೆ ಉಪಯೋಗ ಮಾಡೋದು, ಹೇಗೆ ಬೆಳೆಸೋದು ಅಂತ ಕೂಡ ಹೇಳಿಕೊಟ್ಲು ಕಾಂಚನ. ಹೊಸ ಸೊಸೆಯ ಆರ್ಗ್ಯಾನಿಕ್ ವ್ಯವಸಾಯವನ್ನು ನೋಡಿ ಸುತ್ತಮುತ್ತ ಇರುವ ಜನರು ಕೂಡ ಅದೇ ರೀತಿ ವ್ಯವಸಾಯವನ್ನು ಮಾಡಲಾರಂಭಿಸಿದ್ರು. ಅದೇ ತನ್ನ ದೊಡ್ಡ ವಿಜಯ ಅಂತ ಅಂದುಕೊಂಡ್ಲು ಕಾಂಚನ.